ಎಸ್, ಹೈದರಾಬಾದ್ ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಯಾದಗಿರಿ ಜಿಲ್ಲೆಯ ಭೀಮಾ ನದಿಯ ಸೇತುವೆ ಶಿಥಿಲಾವಸ್ಥೆಯನ್ನ ತಲುಪಿದೆ. ಹೀಗಾಗಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಸಿಎಂ ಖ್ಯಾತಿಯ ಸಿದ್ದರಾಮಯ್ಯ ಸಾಹೇಬ್ರು ಈ ಬಾರಿ ಬಜೆಟ್ನಲ್ಲಿ 100 ಕೋಟಿ ಮೀಸಲಿಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸೇರಿದಂತೆ ಇನ್ನಿತರರು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ. ಯಾದಗಿರಿ ತಾಲೂಕಿನ ಕೆಳಹಂತದ ಸೇತುವೆ ಮೇಲೆ ಪ್ರತಿ ವರ್ಷ ಸುರಿಯುತ್ತಿದ್ದ ಮಳೆಯ ಸೇತುವೆಗಳು ಜಲಾವೃತ ಆಗ್ತಾ ಇದ್ದ ಕಾರಣ ಸೇತುವೆಗಳಿಗೆ ಭೇಟಿ ನೀಡಿ 9 ಸೇತುವೆಗಳಿಗೆ ತಡೆಗೋಡೆ ಹಾಗೂ ಅಗಲೀಕರಣದ ಜೊತೆಗೆ ಮೇಲ್ದರ್ಜೆಯನ್ನ ಏರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಡಾನ್ ಬಾಸ್ಕೋ, ದೊಡ್ಡಹಳ್ಳ, ಚಾಮನಹಳ್ಳಿ, ನಾಲ್ಕೂಲ್, ನಾಲ್ವಡಗಿ, ರಾಣಾಗುಂದಿ, ತಳಕ, ಬಾಚವಾರ, ಕುಯಿಲೂರ, ಯರಗೋಳು, ದೊಡ್ಡಕೆರೆ ಕೆಳಭಾಗದ ಸೇತುವೆ ಪ್ರತಿ ವರ್ಷ ಮಳೆಗಾಲದಲ್ಲಿ ನೀರು ಬಂದು ಸಂಪರ್ಕ ಕಡಿತವಾಗುತ್ತೆ. ಆದರೆ ಜಿಲ್ಲಾ ಕೇಂದ್ರವಾಗಿ 15 ವರ್ಷಗಳು ಗತಿಸಿದ್ರೂ ಕೂಡ ಮೇಲ್ದರ್ಜೆಗೆ ಸೇರಿಸುವ ಕೆಲಸವಾಗಿಲ್ಲ. ಈ ಬಜೆಟ್ನಲ್ಲಾದ್ರೂ ಮುಖ್ಯಮಂತ್ರಿಗಳು ಪ್ರತ್ಯೇಕ ಅನುದಾನ ನೀಡಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಪ್ರಸ್ತುತ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾದಗಿರಿ ಜಿಲ್ಲೆಗೆ ಭೀಮಾ ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಸುಮಾರು 100 ಕೋಟಿಗೂ ಹೆಚ್ಚಿಗೆ ಅನುದಾನ ಬಿಡುಗಡೆ ಮಾಡೋದ್ರ ಜೊತೆಗೆ ಅವು 9 ಬ್ರಿಡ್ಜ್ಗಳನ್ನು ಮೇಲ್ದರ್ಜೆಗೇರಿಸಿ ಅಗಲೀಕರಣಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥದ್ದು ನನ್ನ ಅನಿಸಿಕೆ. ಇವು ಹಳೆ ಸೇತುವೆ ಅವ್ರಿ, ಭಾಳ ವರ್ಷ ಆಯ್ತು. ಈ ಸೇತುವೆ ಎಲ್ಲ ರಿಪೇರಿಗೆ ಬಂದದ. ಇವು ಜನಲ್ಲೇ ನಮ್ಗೆ ಇದು ರಿಪೇರಿ ಮಾಡಿ ಕೊಡಬೇಕು. ಮತ್ತೆ ಬ್ರಿಡ್ಜ್ ಇದು ಭಾಳ ಸಣ್ಣದೈತ್ರಿ, ಇದು ಬ್ರಿಡ್ಜ್ ದೊಡ್ಡದು ಮಾಡಿ ಕೊಡಬೇಕು. ಇಲ್ಲಿ ವಿಧಾನಸಭಾ ಹೋಗೋ ದಾರಿ, ಮತ್ತೆ ಹಾಸ್ಪಿಟಲ್ ಹೋಗೋ ದಾರಿ ಇದೇ ಐತೆ. ಗುಲ್ಬರ್ಗ, ವಾಡಿ, ಶಾಬಾದ್ ಹೋಗೋ ದಾರಿ ಇದೇ ಮೇನ್ ದಾರಿ. ಈ ದಾರಿ ಮಳೆ ಬಂದ್ರೆ ಪೂರಾ ಪ್ಯಾಕ್ ಆಗ್ತದ್ರಿ, ನೀರು ತುಂಬಿ ಡಿಗ್ರಿ ಕಾಲೇಜ್ ತರ ಹೋಗ್ತದ. ಇದು ತಕ್ಷಣ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಹೇಳ್ಕೊಳ್ತೇವೆ. ಇಲ್ಲಾಂದ್ರೆ ನಾವು ಉಮೇಶ್ ಅಣ್ಣ ನೇತೃತ್ವದಲ್ಲಿ 2026-27ನ ಪ್ರಸ್ತುತ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಹೊಸ ಭೀಮಾ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು. ಎಲ್ಲ ಶಿಥಿಲಗೊಂಡದ, ನಿಜಾಮರ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅದನ್ನು ತೆಗೆದು ಹೊಸ ಮಾಡಿಕೊಡತಕ್ಕಂಥ ಕೆಲಸ ಮಾಡು. ಯಾದಗಿರಿ ದೊಡ್ಡಹಳ್ಳದ ಸೇತುವೆ ಕೆಳಭಾಗದಲ್ಲಿ ಆಗ್ಯದ, ಸಾಕಷ್ಟು ನೀರು ಬಂದರೆ ಸಾಕು ಸೇತುವೆ. ಯಾದಗಿರಿ ದೊಡ್ಡಹಳ್ಳ, ನಾಯ್ಕಲ್ಲು, ನಾಲಡಗಿ, ಚಾಮನಹಳ್ಳಿ, ತಾಣಗುಂದಿ, ತಳಕು, ಬಾಚವಾರ ಮತ್ತು ಯರಗೋಳದ ಕೆರೆಯ ಕೋಡಿ ಕೆಳಭಾಗದಲ್ಲಿ ಮತ್ತು ಕುಯಿಲೂರು ಇವು 9 ಕಡೆಗೆ ಏನದ ಮಳೆ ಬಂದ್ರೆ ಸಾಕು ಏನದಂದ್ರೆ ಸಂಪೂರ್ಣ ಜಲವಿದ್ಯುತ್ ಹಾಕಿಸಿ ಸಂಪರ್ಕ, ಗಾಡಿ ಸಂಪರ್ಕ, ಜನರ ಓಡಾಟ ಎಲ್ಲ ಬಂದಾಗ್ತದೆ. ಪ್ರತಿ ವರ್ಷ ಅದ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲ ಕಡೆ ಕಟ್ಟಿದ್ರೆ ಆದ್ರೆ ಅದು ಮೇಲ್ದರ್ಜೆಗೆ ಇರ್ತಕ್ಕಂಥ ಕೆಲಸ ಮಾಡಬೇಕು. ಜಿಲ್ಲಾ ಈಗ 15 ವರ್ಷ ಆಯಿತು, ಮಳೆ ಬಂದ್ರೆ ಸಾಕೆಲ್ಲ ಸಂಪರ್ಕ ಕಟ್ಟಾತ. ತಕ್ಷಣ ಈ ಬಜೆಟ್ನಲ್ಲಿ ವಿಶೇಷ ಪ್ಯಾಕೇಜನ್ನು ಇದಕ್ಕೆ ಸೇತುವೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಸಚಿವರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಿ ಈ ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡೋದ್ರ ಜೊತೆಗೆ ಇವೆಲ್ಲ ಮೇಲ್ದರ್ಜೆಗೇರಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕಂತಕ್ಕಂಥದ್ದೇ ನನ್ನ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ. ಇದೆಲ್ಲ ಸೇತುವೆ ಇದು ಮಳೆ ಬಂದು ಡಿಗ್ರಿ ಕೆಳತನ ಹೋಗ್ಯ ಸರ್. ಇದು ಗುಲ್ಬರ್ಗ ಹೋಗ ನಮ್ಮ DC ಜಿಲ್ಲಾಧಿಕಾರಿ ಇದೇ ರೋಡಿಗೆ ತಿರುಗಾಡ್ತಾರ. ಡಿಸ್ಟಿಕ್ ಹಾಸ್ಪಿಟಲ್ ಇದೆ ಅದ, ಕೋರ್ಟ್ನ ಇದೇ ರೋಡಿಗೆ ಹೋಗ್ತದೆ ಸರ್. ಇದು ಬಜೆಟ್ನಾಗ ಮೇಲೆ ಇದಕ್ಕೆ ಏರಿಸಿದ್ರ ಇದು ಬ್ರಿಡ್ಜ್ ದೊಡ್ಡದಾಗ ಆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗ್ತದ. ನಮ್ಮ ಟ್ಯಾಕ್ಸಿ ಚಾಲಕರು ಭಾಳ ತೊಂದರೆ ಇಲ್ಲ ಇದೆ. ಮೊನ್ನೆ ಮಳೆ ಬಂದು ಬ್ರಿಡ್ಜ್ ಬಂದಾದ್ರೆ 15 ಕಿಲೋಮೀಟರ್ ಸುತ್ತರ್ಕೊಂಡು ಹೋಗಿ ಬಂದೀವಿ ನಾವು. ಇದು ಚಾಮನಹಳ್ಳಿ ಗ್ರಾಮ ಆಗಲಿ, ಇದು ನಾಯ್ಕಲ್ ಆಗಲಿ, ಎಲ್ಲ ಬ್ರಿಡ್ಜ್ಗಳ ಮೇಲಜ್ಜಿಗೆ ಏರಿಸಿ ಎಲ್ಲ ಬಜೆಟ್ನಾಗ ಮಾಡಿದ್ರೆ ಸಾರ್ವಜನಿಕ ಎಲ್ಲರಿಗೂ ಒಳ್ಳೇದಾಗ್ತದ. ಇದು ಮೇಲೆ ಅರ್ಜೆಂಟ್ ಅಂದ್ರೆ ಇದು ಯಾದಗಿರಿ ಬ್ರಿಡ್ಜ್ ಮಾಡಿದ್ರೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೇದಾಗ್ತಂತ.